ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಡೇ 4. ನಾನು ಇವತ್ತು ನಮ್ಮ ಕಾಲೇಜ್ಗೆ 9 ಗಂಟೆಗೆ ಹೊರಟಿದ್ದೆ. ಯಾಕೆ ಅಂದರೆ ನಮಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ನಡೀತಿದೆ ಅಂತ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ. ಸೊ ಇವತ್ತು ನಮಗೆ ಫಸ್ಟ್ ಸೆಕ್ಷನ್ ಇದ್ದಿದ್ದು ಜಿ ಡಿ ಬಗ್ಗೆ. ಜಿ ಡಿ ಅಂದರೆ ಗ್ರೂಪ್ ಡಿಸ್ಕಷನ್. ಸೊ ಇಂಟರ್ವ್ಯೂ ಟೈಮಲ್ಲಿ ಗ್ರೂಪ್ ಡಿಸ್ಕಷನ್ ಅದು ಮೇನ್ ರೋಲ್ ಪ್ಲೇ ಮಾಡುತ್ತೆ. ಸೊ ನಮಗೆ ಬಂದೈತೆ ಇವತ್ತಿನ ಸರ್ ಜಿ ಡಿ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಆ್ಯಂಡ್ ಅವ್ರು ಯಾವ್ಯಾವ ಥರ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ನಾವು ಇಂಟರ್ವ್ಯೂ ಟೈಮಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಅಲ್ಲಿ ಹೋಗಿ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದನ್ನೆಲ್ಲ ಅವರೇ ಸಹ ಖುದ್ದಾಗಿ ನಮಗೆ ಮಾಡಿ ತೋರಿಸಿ ಹೇಳ್ಕೊಟ್ರು. ಬಟ್ ಚೆನ್ನಾಗಿ ಮಾಡಿದ್ರು ಮಾತ್ರ. ನೋಡಿ ನೀವೇನೆ, ಅವ್ರು ಹೋಗಿ ಹೊರಗಡೆಯಿಂದ ಬರ್ತಾ ಇದಾರಂತೆ. ಸೊ ಅಲ್ಲಿ ರಿಸೆಪ್ಷನಿಸ್ಟ್ ಹತ್ರ ನಾವು ಹೇಗೆ ಮಾತಾಡಬೇಕು, ಅವ್ರ ಹತ್ರ ಹೇಗೆ ಅಪ್ರೋಚ್ ಮಾಡಬೇಕು ಅಂತ ನಮಗೆ ತೋರಿಸ್ತಾ ಇದ್ರು. ಆ್ಯಂಡ್ ಈ ಇಂಟರ್ವ್ಯೂ ಟೈಮಲ್ಲಿ ನಾವೇನೇನು ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕು, ಯಾವ್ಯಾವ ಥರ ಈವನ್ ಅವರು ನಮಗೆ ಹೇಗೆ ಬೇರೆಯವ್ರ ಹತ್ರ ಶೇಕ್ ಹ್ಯಾಂಡ್ ಮಾಡಬೇಕು ಅನ್ನೋದನ್ನು ಕೂಡ ಚೆನ್ನಾಗಿ ಹೇಳ್ಕೊಟ್ರು. ಆ್ಯಂಡ್ ನಮಗೆ ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿ ಮತ್ತೆ ಒಂದೊಂದು ಗ್ರೂಪ್ಗೂ ಒಂದೊಂದು ಟಾಪಿಕ್ ಕೊಟ್ಟರು. ಆ ಟಾಪಿಕ್ ಬಗ್ಗೆ ನಾವೆಲ್ಲ ಚೆನ್ನಾಗಿ ತರೋಗಿ ತಿಳ್ಕೊಂಡು ನಮ್ಮ ಗ್ರೂಪಲ್ಲೇ ನಾವು ಡಿಸ್ಕಷನ್ ಮಾಡಬೇಕು ಅನ್ನೋ ಥರನೇ ಹೇಳ್ಕೊಟ್ರು. ಸೊ ಎಲ್ಲ ಸೆಷನ್ನು ಮುಗಿಸ್ಕೊಂಡು ನಾನು ಮನೆಗೆ ಬಿಟ್ಟೆ. 4 ಗಂಟೆವರೆಗೂ ಎಲ್ಲ ಕ್ಲಾಸ್ನ ಮುಗಿಸ್ಕೊಳ್ಳೋಷ್ಟರಲ್ಲಿ ಸಾಕಾಗೋಯ್ತು. ಮನೆಗೆ ಯಾವಾಗ ಹೋಗ್ತೀನಿ ಅನ್ಸ್ಬಿಟ್ಟಿತ್ತು. ಆಮೇಲೆ ಬಸ್ ಸ್ಟಾಪಲ್ಲಿ ವೇಟ್ ಮಾಡಿ ಬಸ್ ಸಿಕ್ತು. ಬಸ್ ಹತ್ಕೊಂಡು ಮನೆಗೆ ಬಂದೆ. ಆಮೇಲೆ ನನಗೆ ಡ್ಯಾನ್ಸ್ ಕ್ಲಾಸ್ ಇತ್ತು. ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.